ಬೆಳಿಗ್ಗೆ 10 ಗಂಟೆ ಕಳೆದಿತ್ತು. ಭಾನು ಎಂದಿನಂತೆ ಕ್ಯಾಶ್ ಕೌಂಟರ್ನಲ್ಲಿ ತನ್ನ ಕೆಲಸ ಶುರು ಮಾಡಿದಳು. ನೀವು ಹಣವನ್ನು ಠೇವಣಿ ಮಾಡುತ್ತೀರೋ ಅಥವಾ ಹಿಂಪಡೆಯಲು ಬಯಸುವಿರೋ ಎಂದು ಕೇಳಿದಳು. ಆತ ನಾನು ಯಾವುದೇ ಹಣವನ್ನು ಠೇವಣಿ ಮಾಡುತ್ತಿಲ್ಲ ಎಂದನು. ಹಾಗಾದರೆ ನೀವು ಏನನ್ನಾದರೂ ಕೇಳಲು ಬಯಸಿದರೆ ವಿಚಾರಣೆ ಕೌಂಟರ್ಗೆ ಹೋಗಿ ಎಂದಳು ತಲೆ ಎತ್ತಿ ನೋಡುತ್ತಾ. ಆಕೆಯ ಮುಂದೆ ಒಬ್ಬ ಎತ್ತರದ ಯುವಕ ನಿಂತಿದ್ದ. ಅವನ ಮುಖದಲ್ಲಿ ನಗು ಇತ್ತು. ಅದು ಬಹುಶಃ ಅವನ ವ್ಯಕ್ತಿತ್ವದ ಸಹಜ ಭಾಗವಾಗಿತ್ತು. ಆತ ನಾನು ಬ್ಯಾಂಕ್ನಲ್ಲಿ ಖಾತೆಯನ್ನು ತೆರೆಯಲು ಬಯಸುತ್ತೇನೆ. ಇದು ನನಗೆ ತುರ್ತು ಅಗತ್ಯವಾಗಿದೆ ಎಂದನು. ಸರಿ, ನೀವು ಕೌಂಟರ್ ಸಂಖ್ಯೆ 2ಕ್ಕೆ ಹೋಗಿ. ಹೊಸ ಖಾತೆಗಳನ್ನು ಅಲ್ಲಿ ತೆರೆಯಲಾಗುತ್ತದೆ, ಇಲ್ಲಿ ಅಲ್ಲ. ಇದು ಕ್ಯಾಶ್ ಕೌಂಟರ್ ಎಂದಳು. ಅಲ್ಲಿಗೆ ನಾನು ಹೋಗಿದ್ದೆ, ಆದರೆ ಅವರು ನನ್ನ ಬಳಿ ಪ್ರೂಫ್ ಕೇಳುತ್ತಿದ್ದಾರೆ. ದಯವಿಟ್ಟು ಹೇಗಾದರೂ ನೀವು ನನಗೆ ಸಹಾಯ ಮಾಡಿ ಎಂದು ಕೇಳಿಕೊಂಡನು. ನನಗೆ ನಿಮ್ಮ ಪರಿಚಯವಿಲ್ಲ. ಪ್ರೂಫ್ ಇಲ್ಲದೆ ನಾನು ಹೇಗೆ ಸಹಾಯ ಮಾಡಲು ಸಾಧ್ಯ? ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ, ಯಾಕೆ ಖಾತೆ ತೆರೆಯಬೇಕು ಎಂದು ನನಗೆ ಗೊತ್ತಿಲ್ಲ ಎಂದಳು ಭಾನು. ನನ್ನ ಹೆಸರು ಚೇತನ್. ನಾನು ಚಂಡೀಗಢದಲ್ಲಿ ವಾಸಿಸುತ್ತಿದ್ದೇನೆ. IAS ಭಾಗವಾಗಿ 1 ತಿಂಗಳ ಕಾಲ ಇಲ್ಲಿ ತರಬೇತಿ ಪಡೆಯುತ್ತಿದ್ದೇನೆ. ಕೆಲವು ವೈಯಕ್ತಿಕ ಕಾರಣಗಳಿಗಾಗಿ ಇಂದು ನನ್ನ ಬ್ಯಾಂಕ್ ಖಾತೆಯನ್ನು ತೆರೆಯುವುದು ನನಗೆ ಬಹಳ ಮುಖ್ಯವಾಗಿದೆ ಎಂದನು. ನಾನು ಹೋಟೆಲ್ ಕೋಣೆಯಲ್ಲಿಯೇ ನನ್ನ ID ಕಾರ್ಡನ್ನು ಮರೆತಿದ್ದೇನೆ. ಅದನ್ನು ತರಲು ಹೋದರೆ ನಾನು ಹಿಂತಿರುಗುವ ವೇಳೆಗೆ 12 ಗಂಟೆ ಆಗಿರುತ್ತದೆ. ಅದೂ ಅಲ್ಲದೆ ಇಂದು ಶನಿವಾರ. ಬ್ಯಾಂಕ್ನ ಸಾರ್ವಜನಿಕ ವ್ಯವಹಾರವು ಬಹಳ ಬೇಗ ಮುಚ್ಚಲ್ಪಡುತ್ತದೆ. ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಕೇಳಿಕೊಂಡನು. ಭಾನು ಅವನನ್ನು ಸೂಕ್ಷ್ಮವಾಗಿ ಗಮನಿಸಿದಳು. ಆತ ನಿಜವಾಗಿಯೂ ತೊಂದರೆಯಲ್ಲಿರುವಂತೆ ತೋರುತ್ತಿತ್ತು. ಯಾವುದೇ ವಂಚನೆ ಮಾಡುವವನಂತೆ ಕಾಣಲಿಲ್ಲ. ಅವನ ಮುಖವನ್ನು ನೋಡಿದವಳಿಗೆ ಸಹಾಯ ಮಾಡೋಣ ಅನ್ನಿಸಿತು. ಸ್ವಲ್ಪ ಹೊತ್ತು ಯೋಚಿಸಿ, ಸೋಮವಾರ ನಿಮ್ಮ ID ಕಾರ್ಡ್ ತೋರಿಸಿ ಎಂದಳು. ತದನಂತರ ಖಾತರಿ ಪತ್ರಗಳಿಗೆ ಸಹಿ ಮಾಡಿಸಿಕೊಂಡಳು. ಸೋಮವಾರ ಸಂಜೆ ಆಕೆ ಬ್ಯಾಂಕಿನ ಮೆಟ್ಟಿಲಿಳಿದು ಬರುವಾಗ ಒಂದು ಮೋಟಾರ್ ಸೈಕಲ್ ಆಕೆಯ ಮುಂದೆ ಬಂದು ನಿಂತಿತು. ಹಲೋ, ನಾನು ಚೇತನ್. ಮೊನ್ನೆ ಬಂದಿದ್ನಲ್ಲ, ನೆನಪಾಯ್ತಾ? ನನ್ನ ID ಕಾರ್ಡ್ ತೋರಿಸಲು ಬಂದಿದ್ದೇನೆ ಎಂದನು. ನೀವು ಬಹಳ ಬೇಗನೆ ಬಂದಿದ್ದೀರಾ ಎಂದಳು ಸ್ವಲ್ಪ ಕೋಪದಿಂದ. ನಾನು ಬೆಳಿಗ್ಗೆ ತರಬೇತಿಯಲ್ಲಿದ್ದೆ, ಆದ್ದರಿಂದ ಬರಲು ಸಾಧ್ಯವಾಗಲಿಲ್ಲ. ತುಂಬ ಧನ್ಯವಾದಗಳು. ನಿಮಗೆ ಅಭ್ಯಂತರವಿಲ್ಲದಿದ್ದರೆ ನೀವು ನನ್ನೊಂದಿಗೆ 1 ಕಪ್ ಕಾಫಿ ಕುಡಿಯಬಹುದೇ? ಇಲ್ಲ, ನಾನು ಅಪರಿಚಿತರೊಂದಿಗೆ ಎಲ್ಲಿಗೂ ಬರುವುದಿಲ್ಲ. ಆದರೆ ನಾನು ಇನ್ನು ಮುಂದೆ ನಿಮಗೆ ಅಪರಿಚಿತನಲ್ಲ. ಅಷ್ಟಕ್ಕೂ ನೀವು ನನಗೆ ಬ್ಯಾಂಕ್ ಖಾತೆ ಓಪನ್ ಮಾಡಲು ಸಹಾಯ ಮಾಡಿದ್ದೀರಿ ಅಲ್ಲವೇ ಎಂದನು ಮುಗುಳ್ನಗುತ್ತಾ. ಅವಳ ಮುಖ ಇನ್ನಷ್ಟು ಬೆಳಗಿತು. ಭಾನು ಆತನ ಕೆನ್ನೆಗಳಲ್ಲಿ ಡಿಂಪಲ್ಗಳನ್ನು ಗಮನಿಸಿದಳು. ರೇಷ್ಮೆಯಂತಹ ಕೂದಲು, ಸಂಪೂರ್ಣ ಕೃಷ್ಣ ಮೈಬಣ್ಣ, ಹೊಳೆಯುವ ಕಣ್ಣುಗಳಲ್ಲಿ ಮುಗ್ಧತೆ ಇತ್ತು. ಕೋಪ ಬಂದಾಗ ನೀವು ಚೆನ್ನಾಗಿ ಕಾಣುವುದಿಲ್ಲ ಭಾನು ಮೇಡಮ್ ಎಂದನು ಸ್ವಲ್ಪ ಹಿಂಜರಿಕೆಯಿಂದ. ಅವಳು ಅವನ ಹಿಂದೆ ಮೋಟಾರ್ ಸೈಕಲ್ ಮೇಲೆ ಕುಳಿತಳು. ಚೇತನ್ ಒಂದು ರೆಸ್ಟೋರೆಂಟ್ ಬಳಿ ಮೋಟಾರ್ ಸೈಕಲ್ ನಿಲ್ಲಿಸಿದನು. ಇಬ್ಬರು ಕುರ್ಚಿಯಲ್ಲಿ ಕುಳಿತರು. ಚೇತನ್ ಭಾನುವನ್ನು ನೋಡುತ್ತಾ, ಯಾವ ಕಾಫಿ ತೆಗೆದುಕೊಳ್ತೀರಾ, ಹಾಟ್ ಅಥವಾ ಕೋಲ್ಡ್ ಕಾಫಿ ಎಂದಳು ಭಾನು. ನೀವು ಕೋಲ್ಡ್ ಕಾಫಿಯನ್ನು ಇಷ್ಟಪಡುತ್ತೀರಿ ಎಂದು ನಾನು ಭಾವಿಸಿರಲಿಲ್ಲ ಎಂದನು ಚೇತನ್. ಭಾನು ಯಾಕೆ ಎಂದಳು ಆಶ್ಚರ್ಯದಿಂದ. ನೀವು ಎಲ್ಲ ಸಮಯದಲ್ಲೂ ಕೋಪದಿಂದಲೇ ಇರುತ್ತೀರಿ, ಹಾಗಾಗಿ ನೀವು ಯಾವಾಗಲೂ ಬಿಸಿಯಾದ ಕಾಫಿಯನ್ನೇ ಕುಡಿಯುತ್ತೀರಿ ಎಂದು ನಾನು ಭಾವಿಸಿದೆ ಎಂದನು ತಮಾಷೆಯಾಗಿ. ಚೇತನ್ ಭಾನು ಮುಖವನ್ನೇ ನೋಡುತ್ತಾ, ಅಂದಹಾಗೆ ನಿಮ್ಮ ಸುಂದರವಾದ ಮುಖದಲ್ಲಿ ಕೋಪವು ಚೆನ್ನಾಗಿ ಕಾಣುವುದಿಲ್ಲ ಎಂದನು. ಅವನ ಮಾತನ್ನು ಕೇಳಿ ನಗುತ್ತಿದ್ದವಳು ತನ್ನನ್ನು ತಾನೇ ನಿಯಂತ್ರಿಸಿಕೊಂಡು ಗಂಭೀರವಾಗಿರಲು ಪ್ರಯತ್ನಿಸಿದಳು. ಅಷ್ಟಕ್ಕೂ ನೀವು ಸಹಾಯ ಮಾಡಿದರೆ ನಾನು ನಿಮ್ಮನ್ನು ಗೇಲಿ ಮಾಡ್ತಿದ್ದೀನಿ ಅನ್ಕೋಬೇಡಿ ಎಂದು ಅವಳು ಹೇಳುವ ಮೊದಲೇ ಅವನೇ ಹೇಳಿದ. ಭಾನು, ನಾನು ನಿಮ್ಮನ್ನು ತುಂಬ ಕೋಪಗೊಳಿಸಿದ್ದೇನೆ. ನಾನು ಯಾವಾಗಲೂ ಸಂತೋಷವಾಗಿರಲು ಮತ್ತು ನಗುವುದನ್ನು ಇಷ್ಟಪಡುತ್ತೇನೆ. ಒತ್ತಡಗಳಿಂದ ಕೂಡಿದ ಈ ಒತ್ತಡದ ಜೀವನದಲ್ಲಿ ನಾವು ಯಾರಿಗೂ ಏನನ್ನೂ ಕೊಡಲು ಸಾಧ್ಯವಿಲ್ಲ. ಆದರೆ ನಗು ತುಂಬಿದ ಕೆಲವು ಕ್ಷಣಗಳನ್ನು ನಾವು ಹಂಚಿಕೊಳ್ಳಬಹುದು ಅಲ್ಲವೇ? ನಾನು ಏನಾದರೂ ತಪ್ಪಾಗಿ ಹೇಳಿದರೆ ಕ್ಷಮಿಸಿ ಎಂದನು. ಅಷ್ಟರಲ್ಲಿ ವೇಟರ್ ಕಾಫಿ ತಂದ. ನನಗೆ ಸ್ನೇಹಿತರು ಎಂದರೆ ಬಹಳ ಇಷ್ಟ. ಒಳ್ಳೆಯ ಸ್ನೇಹಿತರನ್ನು ಮಾಡಿಕೊಳ್ಳಲು ಬಯಸುತ್ತೇನೆ. ನೀವು ನನ್ನ ಸ್ನೇಹಿತೆಯಾಗುತ್ತೀರಾ ಎಂದು ಕೇಳಿದನು. ಇಲ್ಲ, ನಾನು ಒಂಟಿಯಾಗಿರಲು ಇಷ್ಟಪಡುತ್ತೇನೆ. ನೀವ್ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಿ ಎಂದಳು ಕೋಪದಿಂದ. ಆದರೆ ಅವನು ಚೇಷ್ಟೆಯಿಂದ ನಗುತ್ತಾ ಅವಳ ಕಣ್ಣುಗಳನ್ನೇ ನೋಡುತ್ತಿದ್ದನು. ನಾನು ಹೊರಡುತ್ತೇನೆ ಎಂದು ಅವಳು ಎದ್ದು ನಿಂತಳು. ಪ್ಲೀಸ್ ಕುಳಿತುಕೊಳ್ಳಿ, ನಾನೇ ಹೊರಟು ಹೋಗುತ್ತೇನೆ ಎಂದನು. ಇಲ್ಲ, ನಾನೇ ಹೋಗುತ್ತೇನೆ ಎಂದು ಭಾನು ರೆಸ್ಟೋರೆಂಟ್ನಿಂದ ಹೊರಗೆ ಹೊರಟು ಹೋದಳು. ಅವಳೇನಾದರೂ ನಿಂತಿದ್ದರೆ ಮೊದಲ ಬಾರಿಗೆ ಯಾರಿಗಾಗಿಯೂ ಹಾತೊರೆಯುತ್ತಿದ್ದ ಅವಳ ಹೃದಯವನ್ನು ನಿಯಂತ್ರಿಸಲು ಕಷ್ಟವಾಗುತ್ತಿತ್ತು. ಎಂದಿನಂತೆ ರಾತ್ರಿ ಊಟ ಮುಗಿಸಿ ದಿಂಬಿನ ಮೇಲೆ ತಲೆಯಿಟ್ಟು ಮಲಗಿದವಳ ಮನದ ಅಂಗಳದಲ್ಲಿ ಚೇತನ್ನ ವಿಚಾರ ಹಕ್ಕಿಯಂತೆ ಹಾರತೊಡಗಿತ್ತು. ಭಾನು ಅಷ್ಟು ಸುಲಭವಾಗಿ ಯಾರೊಂದಿಗೂ ಬೆರೆಯುವವಳಲ್ಲ. ಕಡಿಮೆ ಮಾತನಾಡುವ ಅವಳ ಮುಖದಲ್ಲಿಯೂ ನಗು ಮೂಡಿಸಿದ್ದ ಆತ.
ಅದನ್ನು ಆತನಿಗೆ ಗೊತ್ತಾಗದಂತೆ ಬಹಳ ಎಚ್ಚರಿಕೆಯಿಂದ ಮರೆಮಾಡಿದ್ದರೂ ಅವನು ಅದನ್ನು ಕಂಡುಹಿಡಿದಿದ್ದ. ಮತ್ತೆ ಎಂದಾದರೂ ಆತ ಬ್ಯಾಂಕಿಗೆ ಬರುತ್ತಾನೆಯೇ ಎಂಬ ಯೋಚನೆ ಬಂತು. ನಾನು ಯಾಕೆ ಅವನಿಗಾಗಿ ಕಾಯುತ್ತಿದ್ದೇನೆ? ಆಕೆಗೆ ತಿಳಿಯಲಿಲ್ಲ. ಒಂದು ದಿನ ಡ್ಯೂಟಿಯಲ್ಲಿದ್ದ ಭಾನು ಎಂದಿನಂತೆ ತನ್ನ ಕೆಲಸದಲ್ಲಿ ಮಗ್ನಳಾಗಿದ್ದಳು. ಸ್ವಲ್ಪ ಬಿಡುವು ಮಾಡಿಕೊಳ್ಳಬಹುದೇ ಎಂಬ ಧ್ವನಿ ಕೇಳಿ ತಲೆ ಎತ್ತಿ ನೋಡಿದಳು. ಚೇತನ್ ಅವಳ ಕೌಂಟರ್ ಮುಂದೆ ತನ್ನ ಚೇಷ್ಟೆಯ ನಗುವಿನೊಂದಿಗೆ ನಿಂತಿದ್ದ. ಅವನನ್ನು ನೋಡಿದೊಡನೆ ಅವಳ ಮುಖದಲ್ಲಿ ಆಶ್ಚರ್ಯ ಮತ್ತು ಖುಷಿ ಒಮ್ಮೆಲೆ ಆಯಿತು. ಗಡಿಯಾರದತ್ತ ನೋಡಿದಳು. 5 ಗಂಟೆ ಆಗಿತ್ತು. ಬ್ಯಾಂಕಿನ ಅರ್ಧ ಭಾಗ ಖಾಲಿಯಾಗಿತ್ತು. ಉಳಿದವರು ಹೊರಡಲು ತಯಾರಿ ನಡೆಸುತ್ತಿದ್ದರು. ಹೊರಗಡೆ ಕಾಯ್ತಾ ಇರ್ತೀನಿ ಎಂದವನೇ ಅಲ್ಲಿಂದ ಹೊರಟು ಹೋದ. ನಾನು ಅವನಿಗಾಗಿ ಕಾಯುತ್ತಿದ್ದೇನೆ ಎಂದು ಅವನು ಭಾವಿಸಿದನೇ ಗೊತ್ತಿಲ್ಲ. ಭಾನು ಹೊರಗೆ ಬಂದು ಅಲ್ಲಿ ಚೇತನನ್ನು ಭೇಟಿ ಮಾಡಿದಳು. ಕಾಫಿಗೆ ಹೋಗೋಣವೇ ಎಂದು ಕೇಳಿದನು ನಗುತ್ತಾ. ಅವಳು ಒಂದೇ ಒಂದು ಮಾತನ್ನು ಹೇಳದೆ ಬೈಕ್ನ ಹಿಂದಿನ ಸೀಟಿನಲ್ಲಿ ಕುಳಿತಳು. ಚೇತನ್ ಕಾಫಿ ಹೀರುತ್ತಾ ನಿಮ್ಮ ಬಗ್ಗೆ ಏನಾದರೂ ಹೇಳಿ ಎಂದನು. ನನ್ನ ಬಗ್ಗೆ ನೀವೇನು ತಿಳಿಯಬೇಕು ಎಂದು ಭಾನು ಏನನ್ನೂ ಹೇಳಲಿಲ್ಲ. ಆದರೆ ಚೇತನ್ ತನ್ನ ಬಗ್ಗೆ, ತನ್ನ ತಂದೆ ತಾಯಿಯ ಬಗ್ಗೆ, ತನ್ನ ಉದ್ಯೋಗ ಮತ್ತು ತನಗೆ ಇಷ್ಟವಾದ ಇಷ್ಟಪಡದ ಎಲ್ಲದರ ಬಗ್ಗೆ ಒಂದಾದರ ಮೇಲೊಂದರಂತೆ ಹೇಳತೊಡಗಿದ್ದನು. ನಾನು ನಾಳೆ ಸಂಜೆ ಡೆಲ್ಲಿಗೆ ಹೋಗುತ್ತಿದ್ದೇನೆ. ನನ್ನ ತರಬೇತಿ 3 ತಿಂಗಳು ಅಲ್ಲಿ ನಡೆಯುತ್ತದೆ. ಈ ವರ್ಷದ ಕೊನೆಗೆ ಇಲ್ಲಿಗೆ ಬರುತ್ತೇನೆ. 15 ದಿನ ಇದ್ದು ನಂತರ ಮನೆಗೆ ಹಿಂತಿರುಗುತ್ತೇನೆ ಎಂದನು. ಅವಳು ಏನನ್ನೂ ಹೇಳಲಿಲ್ಲ. ಅವನ ಕಣ್ಣುಗಳನ್ನೇ ನೋಡುತ್ತಿದ್ದಳು. ಅವನು ಏನನ್ನೂ ಯೋಚಿಸುವಂತೆ ಕುಳಿತಿದ್ದ. ಒತ್ತಾಯಿಸುವ ಯಾವ ಭಾವನೆಗಳೂ ಇರಲಿಲ್ಲ. ಕೇವಲ 1-2 ಭೇಟಿಗಳಲ್ಲಿ ಅವಳನ್ನು ಸೆರೆ ಹಿಡಿದಿದ್ದ. ಅವನ ಸ್ನೇಹ, ಖುಷಿ ಮತ್ತು ಆ ಚೇಷ್ಟೆಯ ನಗು ಉರಿಯುತ್ತಿರುವ ಮರುಭೂಮಿಯಲ್ಲಿ ಒಂದು ಸಣ್ಣ ಹನಿ ನೀರಿನಂತೆ ಆಹ್ಲಾದಕರ ಮತ್ತು ಶಾಂತವಾಗಿತ್ತು. ಚೇತನ್ ಡೆಲ್ಲಿಗೆ ಹೋದ ಮೇಲೆ ಭಾನು ತನ್ನ ಕೆಲಸದಲ್ಲಿ ಮಗ್ನಳಾದಳು. ಅವಳು ಒಬ್ಬಂಟಿಯಾಗಿ ವಾಸಿಸುತ್ತಿದ್ದಳು. ಒಂದು ದಿನ ಇದ್ದಕ್ಕಿದ್ದಂತೆ ಅವನು ಮತ್ತೆ ಕಾಣಿಸಿಕೊಂಡನು. ಆ ದಿನ ಅವಳು ಕ್ಯಾಶ್ ಕೌಂಟರ್ನಲ್ಲಿ ಕುಳಿತಿರಲಿಲ್ಲ, ಆದರೆ ತೆರೆದ ಕ್ಯಾಬಿನ್ನಲ್ಲಿದ್ದಳು. ನಮಸ್ತೆ ಮೇಡಮ್ ಎಂದನು. ಆತನನ್ನು ನೋಡಿದವಳೇ ಆಶ್ಚರ್ಯದಿಂದ ಯಾವಾಗ ಬಂದೆ ಎಂದು ಕೇಳಿದಳು. ಅವಳ ಕೆನ್ನೆಗಳು ಕೆಂಪಾಗಿದ್ದವು. ವಾಸ್ತವವಾಗಿ ನಾನು ನಿನಗಾಗಿಯೇ ಕಾಯುತ್ತಿದ್ದೆ ಎಂದಳು. ನಿಜವಾಗಲೂ? ಅವನ ತುಟಿಗಳಲ್ಲಿ ಅದೇ ವಿಶೇಷ ನಗು ಇತ್ತು. ನಾನು ಈಗಷ್ಟೇ ಬಂದೆ. ರೈಲ್ವೆ ನಿಲ್ದಾಣದಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದೇನೆ. ನಾಳೆ ರಜೆ ಇದೆ. ನಾಳೆ ನಾವು ಎಲ್ಲಿಗಾದರೂ ಹೋಗೋಣವೇ ಎಂದು ಕೇಳಿದನು. ಭಾನು ಒಪ್ಪಿಗೆ ಸೂಚಿಸಿದಳು. ಮರುದಿನ ಬೆಳಿಗ್ಗೆ ಸುಂದರವಾಗಿ ರೆಡಿಯಾದಳು. ತನ್ನ ಇಷ್ಟದ ಡ್ರೆಸ್ ತೊಟ್ಟು, ತುಟಿಗೆ ಲಿಪ್ಸ್ಟಿಕ್, ಹಣೆಗೆ ಬಿಂದಿ ಇಟ್ಟು ಕೂದಲನ್ನು ಹಾಗೆಯೇ ಇಳಿಬಿಟ್ಟಳು. ಚೇತನ್ ಸರಿಯಾದ ಸಮಯಕ್ಕೆ ಬಂದು ಆಕೆಯನ್ನು ಕರೆದೊಯ್ದ. ನೀವು ಇನ್ನೂ ಯಾಕೆ ಮದುವೆಯಾಗಿಲ್ಲ ಎಂದು ಮಾಲ್ನಲ್ಲಿ ತಿರುಗಾಡುತ್ತಿದ್ದಾಗ ಚೇತನ್ ಕೇಳಿದ. ಚಿಕ್ಕದಾಗಿ ಗೊತ್ತಿಲ್ಲ ಎಂದು ಉತ್ತರಿಸಿದಳು. ನೀವು ಯಾರನ್ನಾದರೂ ಪ್ರೀತಿಸಿದ್ದೀರಾ? ಇಲ್ಲ, ನನಗೆ ಅಂತಹ ಅವಕಾಶ ಸಿಗಲಿಲ್ಲ ಎಂದಳು. ನಿಮಗೆ ಅವಕಾಶ ಸಿಗಲಿಲ್ಲವೋ ಅಥವಾ ಯಾರಿಗೂ ಅವಕಾಶ ನೀಡಲಿಲ್ಲವೇ ಎಂದನು ನಗುತ್ತಾ. ನೀವು ಏನನ್ನು ಹೇಳಲು ಹೊರಟಿದ್ದೀರಿ, ಅದನ್ನು ನೇರವಾಗಿ ಹೇಳಿ ಎಂದಳು. ನಾವು ದೋಣಿ ವಿಹಾರಕ್ಕೆ ಹೋಗೋಣವೇ ಎಂದು ಕೇಳಿದನು. ಸಂಜೆಯಾಗುತ್ತಿತ್ತು. ಅವರು ಸರೋವರದ ಬಳಿ ತಲುಪಿದರು. ಆಹ್ಲಾದಕರ ವಾತಾವರಣ. ಸರೋವರದ ಶಾಂತ ನೀರಿನಲ್ಲಿ ಹುಣ್ಣಿಮೆಯ ಚಂದ್ರ ಹೊಳೆಯುವ ಬೆಳ್ಳಿಯ ನಾಣ್ಯದಂತೆ ಕಾಣುತ್ತಿದ್ದ. ಇಬ್ಬರು ಕಲ್ಲು ಬೆಂಚಿನ ಮೇಲೆ ಕುಳಿತರು. ಹಾಲಿನ ಬೆಳದಿಂಗಳಲ್ಲಿ ಸ್ನಾನ ಮಾಡಿದಂತೆ ಕಲ್ಲುಗಳೆಲ್ಲ ಹೊಳೆಯುತ್ತಿದ್ದವು. ನೀವು ಎಂದಾದರೂ ಚಂದ್ರನನ್ನು ಇಷ್ಟು ಹತ್ತಿರದಿಂದ ನೋಡಿದ್ದೀರಾ? ಇಲ್ಲ. ಭಾನು ಚಂದ್ರನನ್ನೇ ದಿಟ್ಟಿಸಿದಳು. ಅವಳ ಕಣ್ಣಿಗೆ ಅಂದು ಚಂದ್ರ ಬಹಳ ಸುಂದರವಾಗಿ ಕಾಣುತ್ತಿದ್ದ. ಓ, ಪ್ರಕೃತಿಯ ವಿಶೇಷವನ್ನು, ನೈಜತೆಯನ್ನು ನಾನು ಇಲ್ಲಿಯವರೆಗೂ ಹತ್ತಿರದಿಂದ ನೋಡಿಯೇ ಇಲ್ಲ ಅನ್ನಿಸಿತು. ಅದಕ್ಕಾಗಿ ನನಗೆ ಎಂದೂ ಸಮಯವೇ ಇರಲಿಲ್ಲ ಎಂದಳು. ಹಾಗಾದರೆ ಸಮಯ ತೆಗೆದುಕೊಳ್ಳಿ ಭಾನು. ಜೀವನದಲ್ಲಿ ಸಂತೋಷವಾಗಿರಲು ಇವೆಲ್ಲ ಬಹಳ ಅವಶ್ಯಕ. ನೀವು ಒಂಟಿಯಾಗಿರುವಾಗ ಇಂತಹ ಅನುಭವಗಳನ್ನು ಕಲ್ಪಿಸಿಕೊಂಡರೆ ನಿಮಗೆ ಬಹಳ ಸಂತೋಷವಾಗುತ್ತದೆ. ಸರಿ, ಎಚ್ಚರಿಕೆಯಿಂದ ನೋಡಿ. ಮತ್ತು ಚಂದ್ರ ಹೇಗಿದ್ದಾನೆ ಹೇಳಿ. ಚಂದ್ರನನ್ನು ಬಹಳ ಎಚ್ಚರಿಕೆಯಿಂದ ನೋಡುತ್ತಾ ಚಂದ್ರ ಗೋಳಾಕಾರವಾಗಿದ್ದಾನೆ ಎಂದಳು. ಭಾನು, ನಿಜ ಹೇಳಬೇಕೆಂದರೆ ನಿಮಗೆ ಟೇಸ್ಟೇ ಇಲ್ಲ. ಚಂದ್ರನ ಬಗ್ಗೆ ಎಷ್ಟು ಕವನಗಳು, ಪದ್ಯಗಳು ಮತ್ತು ಹಾಡುಗಳನ್ನು ಬರೆಯಲಾಗಿದೆ. ನೀವು ನೋಡಿದರೆ ಅವನನ್ನು ಕೇವಲ ಗೋಳ ಎಂದು ಹೇಳುತ್ತಿದ್ದೀರಿ. ನಾನು ಅವನ ಗಾತ್ರದ ಬಗ್ಗೆ ಮಾತನಾಡುತ್ತಿಲ್ಲ. ಇದ್ದಕ್ಕಿದ್ದಂತೆ ಚೇತನ್ ಅವಳ ಕೈಯನ್ನು ತನ್ನ ಕೈಯಲ್ಲಿಡುತ್ತಾ, ನೀವು ನನಗೆ ಚಂದ್ರನಂತೆ ಕಾಣುತ್ತೀರಿ ಎಂದನು. ಅವಳು ನಡುಗಲು ಪ್ರಾರಂಭಿಸಿದಳು. ಒಬ್ಬ ವ್ಯಕ್ತಿ ಅವಳನ್ನು ಸ್ಪರ್ಶಿಸಿದ್ದು ಅದೇ ಮೊದಲ ಬಾರಿ. ಅವಳು ಪ್ರತಿಭಟಿಸುವ ಮುನ್ನವೇ ಚೇತನ್ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟನು. ಅವಳೊಳಗೆ ಅವಳಿಗೆ ತಿಳಿಯದಂತೆ ಭಾವನೆಗಳು ಸಾಗರದಂತೆ ಉಕ್ಕತೊಡಗಿದ್ದವು. ಚೇತನ್ನ ಕಣ್ಣು ಮತ್ತೆ ಚಂದ್ರನ ಮೇಲೆ ನೆಟ್ಟಿತು. ಭಾನು, ನಾನು ಚಂದ್ರನನ್ನು ಏಕೆ ಇಷ್ಟಪಡುತ್ತೇನೆ ಗೊತ್ತೇ? ಆತನಿಗೆ ನಮ್ಮ ಮನಸ್ಸಿನ ನೋವನ್ನೆಲ್ಲ ಮರೆಮಾಡುವ ಶಕ್ತಿ ಇದೆ. ಅವನನ್ನು ನೋಡಿದಾಗ ಜೀವನದಲ್ಲಿ ಶಾಂತಿ ತುಂಬುತ್ತದೆ ಮತ್ತು
ನಾವು ಒಬ್ಬಂಟಿಯಾಗಿಲ್ಲ ಎಂದು ಅನ್ನಿಸುತ್ತದೆ. ಚೇತನ್ ಆಕೆಯನ್ನು ಚಂದ್ರನಿಗೆ ಹೋಲಿಸುತ್ತಾ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಲು ಪ್ರಯತ್ನಿಸುತ್ತಾನೆ. ಮುಕ್ತಾಯ. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.